ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಮಗಳೇ. ಹಾಲು ಕುಡಿಸ್ತಾ ಇರೋದು ಎಂದಕ್ಕೆ? ಶಾಲೆ ಇದರಲ್ಲಿ ಆರೋಗ್ಯ ನಮ್ಮ ಮದುವೆಲಿ ಸಮಸ್ತರ. ಹಾಯ್ ಸಾನು. ಆಯ್ತು ಇಲ್ಲ ನೋಡ್ರಿ. ₹300 ವಾಪಸ್ ಕೊಟ್ರೆ ಮನೆಗೆ ಹೋಗ್ಬಿಡ್ತೀನಿ. ಒಂದು ಬೆಚ್ಚನೆಗೂಡಿರಲು ವೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ ಭಾರ ಆಗಲ್ಲ. ಇವನೇನಾದ್ರೂ ಕೈ ಹಾಕೋರು ಪೈಡ್ ಅಂತ ಚಟಿರೋದು ತಲೆಗೆ. ಹೇಳ್ರ ಏನಿಲ್ಲ ನನ್ನ ಏನಿಲ್ಲ. ಏನು ಫ್ಲಾಸ್ಕಾ? ಅಕ್ಕ ಕೊಡ್ತೀವಿ. ನೀನ್ ಕುಡಿಯಲ್ಲ ಅಂತ ಗೊತ್ತಾಗೋಯ್ತು ಬಿಡ. ಒಳ್ಳೆ ಬಿಯರ್ ಬರ್ದಿರೋದು ಯಾರು ಬರ್ದಿರೋದು? ಕೃಷ್ಣ ಬರ್ದಿರೋದಂತೆ. ಎಲ್ಲ ಅವ್ರವರೇ ಬರ್ದಿರೋದಾ? ಅವ್ನು ಶರಣನು ಬರಿತಾ ಇದ್ದ, ಅವನಿಗೆ ಫಿಲಮ್ ಸ್ಟೋರಿ ಬರ್ದು ಹಾಯ್ ಸಾನು. ನನ್ನ ಬ್ಲಾಗಲ್ಲಿ ಆಫ್ಟರ್ ಲಾಂಗ್ ಟೈಮ್. ಹಾಯ್ ಧನ್ಯಾ. ಇಬ್ರು ಕಾಣಿಸ್ತಾ ಇದ್ದೀರಾ, ಇಬ್ರು ಕಾಣಿಸ್ತಾ ಇದ್ದೀರಾ. ಹೇಳು. ಇಲ್ಲ, ನೀನ್ ಕರಿ ಕಾಣಿಸ್ತಿದ್ಯಾ? ಮತ್ತೆ ಏನ್ ಸಮಾಚಾರ? ಏನಿಲ್ಲ, ಬರ್ಡೇ ಅಲ್ಲ. ₹300 ವಾಪಸ್ ಕೊಟ್ಬಿಡು ಮನೆಗೆ. ಖುಷಿ ಆಗ್ತಿದೆ, ನಿಮ್ ಬರ್ಡೇ ಅಲ್ಲ ಅದಕ್ಕೆ. ಹೌದಾ? ಕೇಕ್ ಅಂದ್ರೆ ನಂಗೆ ಇಷ್ಟ. ಜಗಮಮ್ಮಿ ಏನ್ರು ಆರೋಗ್ಯ ನಮ್ಮ ಮದುವೆಲಿ ಏನಿಲ್ಲ ಕಣಕ್ಕ. ಕೇಳ್ಕತ್ತ ನಾಟಕ ಬಂದು ಯಾವ್ದಿಲ್ಲ. ಆರೋಗ್ಯ ಮಂಜುನ್ ಮದ್ವೆಲಿ ಕಿರಿಸ್ತಾರ ನನ್ ಬಂಡಿ. ರಿವೀಲ್ ಮಾಡ್ತಾ ಇದ್ಯಾ? ಇಲ್ಲಪ್ಪ, ಅವನ್ ಚಾನಲ್ ಅಲ್ಲೇ ಅವ್ನ್ ರಿವೀಲ್ ಮಾಡ್ಕೋತಾನೆ. ಬ್ಲರ್ ಮಾಡ್ಬಿಟ್ಟು ಬ್ಲರ್ ಮಾಡಿ ತೋರಿಸ್ತಾನೆ ಫಸ್ಟ್ ಅಲ್ವಾ ಆರೋಗ್ಯ? ಕುಣ್ಸ್ಕೊಂಡ್ ಮಾಡ್ತಾನೆ. ಅದನ್ನ ₹300 ವಾಪಸ್ ಕೊಟ್ರೆ ಮನೆಗೆ ಹೋಗ್ಬಿಡ್ತೀನಿ. ಗಿಫ್ಟ್ ಅಂದ್ರೆ ₹300. ಬೆಲೆನೇ ಕಟ್ಟಕ್ಕಾಗಲ್ಲ ಕಣಕ. ಮತ್ತೆ ₹300 ಬೆಲೆ ಕಟ್ದ. ಮತ್ತೆ ಯಾಕೋ ದುಡ್ಡು ಕೊಟ್ಟೆ ಇದಕ್ಕೆ? ಗಿಫ್ಟಿಗೆ ಯಾಕೆ ದುಡ್ಡು ಕೊಟ್ಟೆ? ಅದು ಅವನು ಕೊಡ್ಬೇಕಲ್ಲ, ಅಂಗಡಿ ಅವನಿಗೆ. ಇವತ್ತು ಬರ್ತಾಳೆ ಗೊತ್ತಾ? ನಿಮ್ ನೋಡ್ತಾ ಇದ್ರೆ ನಗ್ಬೇಕು ಅನ್ಸ್ತದೆ. ಏನ್ ಮಾಡೋಣ? ಓಹೋ, ನಗ್ಬೇಕು ಅಂತ ಏನ್ ಅನ್ಸ್ತಾ ಇಲ್ಲ. ಮದ್ವೆ ಆದ ಇನ್ನ ನಾನು ನಗ್ತಾ ಇದ್ದೀನಿ ಅಂತ ಇವಾಗ ನಗ್ತಾ ಇದ್ದೀನಿ. ಕ್ಯಾಮರಾ ಮುಂದೆ ಕ್ಯಾಮ್ರಾ ಆಫ್ ಆಗಿದ ತಕ್ಷಣ ಹೊಡಿ. ಆ ಥರ ನಮ್ಮನೆ ನೀನು ತಿನ್ನಕ್ಕೆ ಅಂತಾನೆ ಒಬ್ರು ಇರ್ತಾರಲ್ಲ, ಅವರು ಇವರೇ.
ಏ ನಿನಗೋಸ್ಕರ ವೇಟಿಂಗು ಲೇ ಬಾಯಿ ಮುಚ್ಕೊಂಡು ವಿಶ್ ಮಾಡೋ ಫಸ್ಟ್ ಬರ್ತಡೇಗೆ ಬಂದ್ಬಿಟ್ಟು ಒಂದು ವಿಶ್ ಮಾಡಿದೆ ಏನ್ ಮಾಡೋದು ಅಂತ ಯೋಚನೆ ಮಾಡದೆ ಕೂತವ್ರೆ ಥ್ಯಾಂಕ್ ಯು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳಿ ಏ ಅವನು ರೆಸ್ಪೆಕ್ಟ್ಫುಲ್ ಆಗಿ ಆಡ್ತಾ ಇರೋದು. ಥ್ಯಾಂಕ್ ಯು ರಾಯರ ಆಶೀರ್ವಾದ ಸದಾ ಕಾಲ ಇರಲಿ. ಥ್ಯಾಂಕ್ ಯು ಎಷ್ಟು ರೇಗಿಸ್ತಾರೆ ನೋಡಿ ನಮ್ದೇ ರಾಜ್ಯ ಅದಕ್ಕೆ ಬೇರೆ ಅವ್ರು ಎಕ್ಸಲ್ಲ ನಾವು ನಮ್ಗೆ ಯಾರು ಕಂಫರ್ಟಬಲ್ ಆಗಿರ್ತಾರೋ ಅವ್ರು ಮಾತ್ರ ನೋಡಿ ಬೇರೆ ವಿಷಯ ಶಾಲೆಗೆ ಮಾಡೋದಲ್ಲ ಶಾಲೆಗೆ ಆತರ ಮಾಡ್ಬೇಕು ಕೇಕ್ ಕಟ್ ಮಾಡಿ ಆಮೇಲೆ ಹೇಳ್ತೀನಿ ಮಾಡ್ತೀನಿ ನೋಡ ನಾನು ಹೋದ್ರೆ ಆಡ್ಮಿಷನ್ ಅವ್ರಿಗೆ ಐತಲ್ಲ ಖುಷಿ ನಾನು ನಾಯಿ ಹೊಡೆದಂಗೆ ಏನಾ ಏ ಅವ್ರು ಫಸ್ಟ್ ಮಾಡಿರೋ ಕಟ್ಟು ಚಪ್ಪಳೆ ಪುಟ್ಟ ಮಗು ಆಗೋ ಕೈ ಈಗೋ ಕೈ ಮಾಲು ಜನ್ಮದಿನ ಸಾಂಗ್ನೆ ಉಲ್ಟಾ ಪಲ್ಟಾ ಮಾಡ್ಬಿಟ್ಟಿಲ್ಲ. ಒಂದು ಬೆಚ್ಚನೆ ಗೂಡಿರಲಿ ಇದು ಇಚ್ಛೆ ನಿವಾಸ ತೀರಲು ಮುತ್ತು ಎಂಟ್ರಿ ಕೊಟ್ಟ ನಾನ್ ಗೊತ್ತಿಲ್ಲ ಪೊಲಿ ಪಿಕ್ಚರ್ ಇದು ಏನು ಹಚ್ಚಬೇಕು ಫೈಡ್ ಅಂತ ಹೊಡಿತಾರೆ. ನಾನೇ ಬಾಯ್ಗಾಗ್ತೀನಿ ಹಂಗೆ ಫೋಟೋ ಫೋಟೋಸ್ ಇವಾಗ ತೆಗಿದಿಲ್ಲ ಎಲ್ಲ ಹುಷಾರಾಗಿ ಇವಾಗ ಹೌದಾ ಕೃಷ್ಣ ಕೃಷ್ಣ ಮಾತಾಡ್ಬೇಡ ಓಕೆ ಓಕೆ ಅಂಕಲ್ ಮಾಡ್ತಾರೆ. ಅದು ಬಂದಿದ್ದೀನಿ ಜಾಸ್ತಿ ಮಗ ನೋಡು ಒಂದ್ ಆಂಗಲ್ ಟೈಗರ್ ಪ್ರಭಾಕರ್ ತಂಗಿಲ್ವಾ ಇವನು ಈಗ ಹೇಳೋ ಮಗ ಹೆಂಗೆ ಸೆದೆ ಹೊಡಿತೀನಿ. ಬಂದ್ಬಿಡು ಮೂಗ್ ಹಾಕ್ಬಿಡು ಕೇಕ್ ಸಕ್ಕದ ಇದೆ ಪೈನಾಪಲ್ ಫ್ಲೇವರ್ ಲಾಸ್ಟಿಗೆ ನಾನು ಬೇರೆ ಆಂಗಲ್ ಎಲ್ಲ ತೆಗಿಬೇಕು ಆಯ್ತು ಎಲ್ರು ಹೋಗಿ ಎಲ್ಲ ಧನ್ಯ ಇರೋ ಇರೋ ಕೆಲಸವನ್ನ ತಿನ್ಸ ಇಲ್ಲ ಕೇಕ್ ತಿನ್ಬೇಕು ಅಂತ ಆಯ್ತು ಇಲ್ಲ ನೋಡ್ರಿ ದೊಡ್ಡ ಕೇಕ್ ತಿನ್ಸಿಕ ಅಂದ ಹೌದಾ ಮತ್ತೆ ಎಣ್ಣೆ ನೋಡಪ್ಪ ಬಾರೋ ಒಂದ್ ಸ್ವಲ್ಪ ಸೈಡ್ ಬರ ಮುಗಿಸ್ಬಿಡ್ತೀನಿ ಹತ್ರ ಬಾದೇನೆ ಬೇಗ ಹೋಗ್ರಿ ಬೇಗ
ಒಟ್ಟು ಅಲ್ಲ ಶಾಲಿವಾಲ ಸಮೋಸ್ತರ ಹಾಲು ಕೊಡ್ಸೋದು ಎಲ್ಲಾದ್ರೂ ಹಾಲು ಕೊಡಿಸ್ಬೇಕು ಹಿಂಗೆ ಅದು ಸ್ಟೈಲು ಸ್ಟೈಲ್ ಆಸೆ ಕೊಡಿ ಅರ್ಧ ಐತಿಲ್ಲ ಕೇಳೋದು ಇಷ್ಟು ದಿನ ಜೀವ 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 ಈ ಅಕ್ಕ ಒಂದೊಂದಲ್ಲ ಕಣ ನಂತರ ಮಗ ಅಕ್ಕಲೇ ಗ್ಯಾಪ್ ಬಿಡಮ್ಮ ಗ್ಯಾಪ್ ಬಿಡಮ್ಮ ಕೈ ಕಿರಮ್ಮ ಈ ಚಿಕ್ಕ ಮಗ ಹಾ ಮೆಚ್ಚ ನೀರು ಕುಡಿಬೇಡ ಅಕ್ಕಂ ಕುಡ್ಸು ಕಾಲ್ ಕುಡಿಸ್ತಾ ಇರೋದು ಕಾರಣ ಕೇಳಿ ಹಂಗಲ್ಲ ಹಾಲು ಕೊಡಿಸ್ತಾ ಇರೋದು ಎಂದಕ್ಕೆ ನಮ್ಮ ಶಾಲೆ ಇದರಲ್ಲಿ ಹಂಗೆ ಕೊಡಿಸ್ತಿದ್ವಿ ಅದಕ್ಕೋಸ್ಕರ ನಾವು ಅವ್ರು ಕೊಡಿಸಿದೀವಿ ನಮ್ಮ ಶಾಲು ಯಾವುದೋ ಒಂದು ಫಂಕ್ಷನಲ್ಲಿ ಅಲ್ಲಮ್ಮ ಹಂಗೆ ಕೊಡಿಸ್ವಾ ಇನ್ನೂ ಒಂದು ಒಳ್ಳೆ ಗಂಡು ಮಗು ಹೆಣ್ಮಗು ಉಳ್ಳಿ ಅಂದ್ಬಿಟ್ಟು ಹಾಕ್ತೀನಿ ನಮ್ಮ ಅಮ್ಮ ಉಳ್ಳಿ ಇಲ್ಲಪ್ಪ ಅವೆಲ್ಲ ಏನಿಲ್ಲ ಅವೆಲ್ಲ ಏನಿಲ್ಲ ಕೇಳಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿತ್ತು ಮೂರ್ ಜನ ಅದೇ ಅವಳಿ ತ್ರಿವಳಿ ಎಲ್ಲ ಚಾಕ್ಲೇಟ್ ಅಂತ ಅದಕ್ಕೆ ಹೇಳಿದ್ದವನು ಅಕ್ಕ ಒಂದು ವಾರಕ್ಕೆ ಆಯ್ತದ ಇನ್ನೂ ಜಾಸ್ತಿ ದಿನನೇ ಆಯ್ತದೆ ಒಂದಾದ್ರೂ ಓಪನ್ ಮಾಡಿದ್ರಾ? ಓಹೋ ಚಾಕ್ಲೇಟ್ ಅದನ್ನು ಓಪನ್ ಮಾಡ್ತೀನಿ ಅಂಡಿಯವರು ಡಿಫ್ರೆಂಟ್ ಕವರ್ ಹಾಕೋ ಬದಲು ಉಲ್ಟಾ ಕವರ್ ಹಾಕ್ಬಿಟ್ಟು ಅದೇ ತ್ರಿವಳಿಗಳು ತುಂಬಾ ಇಷ್ಟ ಇದು ಗಿಫ್ಟ್ ಅಂತ ಅದಕ್ಕೆ ಇಲ್ಲ ಮ್ಯಾಚ್ ಬಾಕ್ಸ್ ಇದೆಯಾ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಡ್ತೀವಿ ನಮ್ಮ ಅಳಿಯನ್ಗೆ ಅಂದ್ಬಿಟ್ಟು ಮ್ಯಾಚ್ ಬಾಕ್ಸ್ ಕೊಡ್ತಾ ಇದೀವಿ ಮ್ಯಾಚ್ ಬಾಕ್ಸ್ ನಂಬರೇ ಆಗಲ್ಲ ಇಷ್ಟ ಅದು ಇಷ್ಟ ಇಲ್ಲ ಅವ್ರು ಮ್ಯಾಚ್ ಬಾಕ್ಸ್ ಕಟ್ರೆ ಆಗಲ್ಲ. ಹಾಯ್ ಗಾಯ್ಸ್, ಇವಾಗ ನಮ್ಮಮ್ಮನ ಮನೆಯಿಂದ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಪಾಪ ಅವರು ಬೆಳಗ್ಗೆನೇ ಫೋನ್ ಮಾಡಿದರು, ಬಾ ಇಲ್ಲೇ ಊಟ ಮಾಡು, ಇವತ್ತು ಇಲ್ಲೇ ಅಡುಗೆ ಮಾಡ್ತೀನಿ ಅಂತೇಳಿ. ಅದಕ್ಕೆ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಅವ್ರಿಗೂ ಕೇಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಕೇಕ್ ಕೊಟ್ಟು ಆಮೇಲೆ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೊಡ್ತೀವಿ ಗೈಸ್. ಇವತ್ತಿನ ದಿನ ಈಗ ನನ್ನ ಬರ್ಡೇ ಈಗ ಸೆಲೆಬ್ರೇಟ್ ಆಯಿತು. ನೈಟಲ್ಲಿ ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ್ವಿ, ಬಟ್ ವೀಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ಮನೆಯವರು ಸ್ಟಾರ್ಟಿಂಗಲ್ಲಿ ವೀಡಿಯೋ ಹಾಕೋದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ವಾಚಿಂಗ್. ನೋಡ್ತಾ ಇರಿ. ಈಗ ನಮ್ಮ ಅತ್ತೆ ಮನೆಗೆ ಬಂದು ಮನೆ ಹೋಗುವ. ಅಮ್ಮನಾ ನಾನು ಯಾರು ಅಂತಂದ್ರೆ ನೀವೇನ ಮಲ್ಕೊಂಡಿದ್ದು? ಸುಸ್ತಾಗಬೇಕಮ್ಮ. ಬನ್ನಿ ಕೇಕ್ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ.
ಥ್ಯಾಂಕ್ ಯು. ಬರೋಣ ಈ ಕಾಲ ಚೆನ್ನಾಗಿರಪ್ಪ ಸುತ್ತಮುತ್ತ ಕೊಟ್ಟು ಕಾಪಾಡಿ ಭಗವಂತ ಆಯ್ಸಾರ ಜೊತೆ ಥ್ಯಾಂಕ್ ಯು ಅಮ್ಮ. ಕಾಯ್ತಾ ಇದೆ ಅಡುಗೆ ಎಲ್ಲ ಮಾಡ್ಕೊಂಡು ಏನು ಮಾಡಿದ್ದೀರಾ ಅಡುಗೆ? ಬೋಂಡ ಪಾಯಸ ಅನ್ನ ಅಮ್ಮ ಬನ್ನಿ, ಏನು ಮಾಡಿದ್ದೀರಾ ತೋರಿಸಿ ನೀವೇ. ಬೋಂಡಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಬಿಸಿ ಹಾಕೊಡೋಣ ಅಂತನಾ? ಪಾಯಸ ಮಾಡಿದ್ದೀನಿ, ಮುದ್ದೆ ಇಟ್ಟಿದ್ದೀನಿ, ಅನ್ನ ಬೇಳೆ ಸಾರು, ಆಮೇಲೆ ಒಬ್ಬಟ್ಟು, ಜಾಂಗೀರಿ ಸ್ವೀಟ್ ತಿನ್ನಿಸ್ತೀನಿ. ಅಮ್ಮ ಚೂರಕ್ಕೆ ತಿನ್ನಿಸಿ ಇದೆ ನೀವು ತಿನ್ನಿ. ನಾನು ತಿನ್ನಿಸ್ತೀನಿ. ಮುತ್ತು ಗೊತ್ತಿತ್ತು. ನಮ್ಮ ಮಾವ ಇನ್ನೂ ಕೆಲಸದಿಂದ ಬಂದಿಲ್ಲ ಗಾಯ್ಸ್, ಅವ್ರು ಇನ್ನೂ ಬಂದಿಲ್ಲ. ಗೊತ್ತಿಲ್ಲ, ನಾವು ಊಟ ಮಾಡ್ತೀವಿ. ಊಟ ಮಾಡೋ ಅಷ್ಟರಲ್ಲಿ ಬಂದರೆ ತೋರಿಸ್ತೀನಿ ನಮ್ಮ ಮಾವನ. ಎಲ್ಲೋದ್ರೂ ಚಾರ್ಜಿಂಗ್ ಹಾಕೊಂಡು ಮೊಬೈಲ್ ಇಟ್ಕೊಂಡಿದ್ಯಾ? ವ್ಲಾಗಲ್ಲಿ ಯಾರಾದರೂ ಬೈತಾರೆ ನಿನಗೆ. ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ಯಾರಾದರೂ ಒಬ್ಬರು ಬೈದಿ, ಬುದ್ಧಿ ಬರಲಿ. ಯಾವಾಗಲೂ ಚಾರ್ಜಿಂಗ್ ಹಾಕ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾರೆ. ಅಮ್ಮ ಇದು ಎತ್ತಿಟ್ಟಿರಿ ಫ್ರಿಜ್ಜಲ್ಲಿ. ಚಾರ್ಜಿಂಗ್ ಐಸ್ ಮಾಡ್ತಾರೆ ಅಮ್ಮ. ಇಂಗ್ಲೀಷಲ್ಲ, ಹುಟ್ಟು ಹಬ್ಬದ ಶುಭಾಶಯಗಳನ್ನೇ ಹೇಳಿ ಅಮ್ಮ, ಸಾಕು. ಹಬ್ಬದ ಶುಭಾಶಯ ಹೇಳಿದೆ, ಇಂಗ್ಲೀಷಲ್ಲಿ ಮಾಡ್ಬೇಕು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ ಯು ಅಮ್ಮ. ನನ್ನ ಬರ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿತ್ತು ಗೈಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿ ಫುಲ್ಲು ನೋಡಿ. ಹಾಗೆ ನಮ್ಮ ಅಕ್ಕ ಅವರು ಸ್ವಲ್ಪ ದೂರ ಇರೋದ್ರಿಂದ ಈ ಥರ ಬರ್ಡೇ ಸೆಲೆಬ್ರೇಷನಲ್ಲಿ ಸ್ವಲ್ಪ ಅವ್ರು ಮಿಸ್ ಆಗ್ತಾರೆ. ಅದರಲ್ಲೂ ವೀಕೆಂಡ್ ಆದರೆ ಮೀಟ್ ಆಗ್ಬೋದು. ವೀಕ್ ಡೇಸಲ್ಲಿ ಅವರು ಕೂಡ ಕೆಲಸ ಅದು ಇದು ಅಂತ ಇರುತ್ತಲ್ವ. ಇವಾಗ ಸಣ್ಣ ಮುನ್ನು ಬಗ್ಗೆನೂ ನೀವು ಹೇಳಿದ್ರಿ, ಸಣ್ಣ ಮುನ್ನನ ದೂರ ಮಾಡಿಬಿಡ್ತಿದ್ದೀರಾ, ಡಿವೈಡ್ ಮಾಡಿಬಿಡ್ತಿದ್ದೀರಾ ಅಂತ. ಹಾಗೆಲ್ಲ ಏನಕ್ಕೆ ಕಮೆಂಟ್ ಮಾಡೋಕ್ಕೆ ಹೋಗ್ತೀರಾ? ನಾನು ಎಲ್ಲರಿಗೂ ಹೇಳ್ತಿಲ್ಲ. ಪಾಸಿಟಿವ್ ಆಗು ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ನೆಗೆಟಿವ್ ಆಗು ಕಮೆಂಟ್ ಮಾಡ್ತಾರೆ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಇವಾಗ ಅವರು ಬೇರೆ ಕಡೆ ಬ್ಯುಸಿ ಇರ್ತಾರೆ, ನಾವು ಬೇರೆ ಕಡೆ ಬ್ಯುಸಿ ಇರ್ತೀವಿ, ನಮ್ಗಳ ವರ್ಕ್ಗಳಲ್ಲೇ ನಾವು ಬ್ಯುಸಿ ಇರ್ತೀವಿ. ಯಾವಾಗಲೂ ಅವ್ರ ಜೊತೆನೇ ವೀಡಿಯೋ ಮಾಡೋದಕ್ಕೂ ಆಗೋಲ್ಲ. ವೀಡಿಯೋ ಮಾಡಲಿಲ್ಲ ಅಂತೇಳಿದ್ರೆ ನಾವೆಲ್ಲ ದೂರ ಆಗಿದ್ದೀವಿ ಅಂತಲೂ ಅಲ್ಲ. ಪ್ಲೀಸ್ ಆದಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡೋದನ್ನ ಸ್ಟಾಪ್ ಮಾಡಿ. ನಾವೆಲ್ಲ ಚೆನ್ನಾಗಿರ್ತೀವಿ ಯಾವಾಗಲೂ ಅಷ್ಟೇ. ಇಷ್ಟ ಆಗಿತ್ತು ಗೈಸ್ ನನ್ನ ಬರ್ಡೇ ವ್ಲಾಗ್ ಇದಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್. ಲವ್ ಯು ಆಲ್. ಕೀಪ್ ವಾಚಿಂಗ್.